ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಂಡು ಹೋಗ್ತೀನಿ ಯಾವ ತರ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಅಂತಂದ್ರೆ ದಯವಿಟ್ಟು ಫಾಲೋ ಮಾಡಿ ಅರ್ಥ ಮಾಡ್ಕೊಳ್ರಿ ಮತ್ತೆ ಡೇ ಬೈ ಡೇ ಅಡಿಷನಲ್ ಪ್ರಾಬ್ಲಮ್ ಅನ್ನು ಹಾಕೊಂಡು ನೀವು ಸಾಲ್ವ್ ಮಾಡ್ಕೊಬೇಕು. ಓಕೆ, ಸೊ ನೋಡಿ ಈಗ ಟೈಪ್ ಒನ್ ಅಲ್ಲಿ 3+8 3+8 ಎಷ್ಟು? ನೀವು ಬೆರಳು ಎಣಿಸೋದು ಲೈನ್ ಹಾಕೋದು ಆತರ ಮಾಡಕ್ ಹೋಗ್ಬೇಡ್ರಿ, ಜಸ್ಟ್ ಥಿಂಕ್ ಮಾಡಬೇಕು ಬರಿಬೇಕು, ಅವಾಗ ಇದು ಸ್ಪೀಡ್ ಮ್ಯಾಥ್ಸ್ಗೆ ಒಂದು ಅರ್ಥ ಸಿಗೋದು. ಓಕೆನಾ? ನೋಡಿ 3+8 ಅಂದ್ರೆ 3+8 11, 6+7 6+7 13. ನೋಡಿ ಎಷ್ಟು ಈಜಿ ಇದೆ. 5+9 14. ನೋಡಿ 3+6 ಎಷ್ಟು? 9. ನೋಡು ಎಷ್ಟು ಈಜಿ ಆಯ್ತು. ಇದು ಸಿಂಪಲ್ ಆಗಿದೆ. ಇದನ್ನ ಲೈನ್ ಹಾಕಿ ಮಾಡೋದಾಗ್ಲಿ ಇಲ್ಲ ಬೆರಳು ಎಣಿಸೋದಾಗ್ಲಿ ಮಾಡಕ್ ಹೋಗ್ಬೇಡ್ರಿ. ಕೆಲವು ಮಕ್ಕಳು ಅದೇ ತರನೇ ಮಾಡ್ತಾರೆ. ಈಗ ಸಣ್ಣ LKG ಅಥವಾ 1ನೇ ಕ್ಲಾಸ್ ಅಥವಾ SLC ಅವ್ರಿಗೂ ಅಷ್ಟೇ, ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ತರ ಕೂರ್ಸಲ್ಲಿ ಹಾಕೊಟ್ಟಾಗ ಏನ್ ಮಾಡ್ತೀವಿ ನೀವು ಹಿಂಗ 1 2 3 4 ಅಂತ ಮಾಡ್ಕೊಂಡು ಆಡ್ ಮಾಡ್ತೀವಿ. ದಯವಿಟ್ಟು ಆ ತರ ಮಾಡಿದ್ರೆ ತುಂಬಾ ಟೈಮ್ ತಗೊಳುತ್ತೆ. ಸೊ ಅದಕ್ಕೆ ಈ ತರ ಮಾಡಕ್ ಹೋಗ್ಬೇಡ್ರಿ. ಸೊ ಇದು ಟೈಪ್ 1. ನೆಕ್ಸ್ಟ್ ನಾವು ಬರೋಣ ಟೈಪ್ 2. ನೋಡಿ ಎಷ್ಟು ಈಜಿ ಅರ್ಥ ಆಯ್ತಾನೆ. ನೆಕ್ಸ್ಟ್ ಟೈಪ್ 2 ಅಲ್ಲಿ 2 ಡಿಜಿಟ್ಗೆ ಸಿಂಗಲ್ ಡಿಜಿಟ್ ನೇ ಆಡ್ ಮಾಡೋದು. ಅಂದ್ರೆ ಎರಡೆರಡು ಅಂಕಿಗಳಿಗೆ ಒಂದೊಂದು ಅಂಕಿನೇ ಆಡ್ ಮಾಡೋದು. ಇದ್ರಲ್ಲಿ ಹೆಂಗಿತ್ತು ನೋಡಿ, ಒಂದೊಂದು ಅಂಕಿಗೆ ಒಂದೊಂದು ಡಿಜಿಟ್ಗೆ ಒಂದೊಂದು ಆಡ್ ಮಾಡೋದು, ಸಿಂಪಲ್. ಸೊ ಇದು 2 ಡಿಜಿಟ್ಗೆ ಸಿಂಗಲ್ ಡಿಜಿಟ್ ನೇ ಆಡ್ ಮಾಡೋದು. ಇದು ಯಾವ ತರ ನೋಡಿ, ನೀವು ಆಲ್ರೆಡಿ ನೋಡಿರ್ತೀರಿ. 42+7 ಎಷ್ಟು? 49. ಇಲ್ಲಿ 33+9 ಎಷ್ಟಾಯ್ತು? 42 ಆಯ್ತು. ನೀವು ಆ ತರನು ಮಾಡ್ಬೋದು. ಇಲ್ಲ ನಿಮಗೆ ಇನ್ನ ಸ್ವಲ್ಪ ಟಫ್ ಆಗುತ್ತೆ ಕಲಿಯಕ್ಕೆ, ಇನ್ನು ಇದು ಮಾಡ್ಬೇಕಂದ್ರೆ 9+3 ಎಷ್ಟಾಯ್ತು? 12. 12ಗೆ 30ಗೆ ಆಡ್ ಮಾಡಿದ್ರೆ ಎಷ್ಟಾಗುತ್ತೆ? 42. ಆ ತರನು ಮಾಡ್ಬೋದು. ಇದು ಸಿಂಪಲ್ ನೋಡಿ. 6+4 ಎಷ್ಟು? 6+4 10. 10ಗೆ 50 ಆಡ್ ಮಾಡಿದ್ರೆ 60. ಅದೇ ತರನೇ 54+6 ಎಷ್ಟಾಗುತ್ತೆ? 60. ಓಕೆ, ನೆಕ್ಸ್ಟ್ 27+5 ಎಷ್ಟಾಗುತ್ತೆ? 32. ನೋಡಿ ಎಷ್ಟು ಈಸಿ ಇದೆ. ಓಕೆನಾ? ಅರ್ಥ ಆಯ್ತಾ? ಟೈಪ್ 1 ಮತ್ತೆ ಟೈಪ್ 2 ಇದೇ ತರ ಒಂದು 7 ಟೈಪ್ಸ್ ಅದಾವೆ. ನಾವು ನಿಮ್ಗೆ ಡೇ ಬೈ ಡೇ ನಿಮ್ಗೆ ಹೇಳ್ಕೊಡ್ತೀನಿ. ನೀವು ಇದಿಷ್ಟೇ ಪ್ರಾಬ್ಲಮ್ಸ್ ಅಲ್ಲ, ಅತಿ ಹೆಚ್ಚು ಲೆಕ್ಕಗಳನ್ನು ನೀವು ಹಾಕಿ ಪ್ರಾಕ್ಟೀಸ್ ಮಾಡ್ಬೇಕು. ಡೇ ಬೈ ಡೇ ಪ್ರಾಕ್ಟೀಸ್ ಮಾಡ್ಬೇಕು. ಬಟ್ ಏನ್ ಗೊತ್ತಾ, ಪೆನ್ ಪೇಪರ್ ಇಲ್ಲದಂಗೆ ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಯಾವ ರೀತಿ ಅಂದ್ರೆ ಸ್ಟಾರ್ಟಿಂಗ್ ಈ ತರ ಪ್ರಾಕ್ಟೀಸ್ ಮಾಡ್ಕೊಂಡು ನೆಕ್ಸ್ಟ್ ಓವರ್ ಆಲ್ ಮೆಂಟಲ್ ಆಗಿ ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಅವಾಗ ನಿಮ್ಗೆ ಈಸಿ ಆಗುತ್ತೆ. ಈಗ ಸ್ವಲ್ಪ ಕಲಿಯೋ ಕಾರಣ ನಿಮಗೆ ಕನ್ಫ್ಯೂಸ್ ಆಗುತ್ತೆ, ಇಲ್ಲ ಟಫ್ ಅನ್ಸ್ಬೋದು, ಸರ್ ಆಗಲ್ಲ ಇದು ಅಂತಂದ. ಬಟ್ ನೀವು ನಿಜವಾಗ್ಲೂ ಟ್ರೈ ಮಾಡ್ರೆ ಆಗುತ್ತೆ ನೋಡಿ. ಓಕೆ, ಥ್ಯಾಂಕ್ ಯು.